ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಫ್ರೆಂಡ್ಸ್. ಬನ್ನಿ, ಹಾಗಾದರೆ ಇವತ್ತು ಮಾರ್ನಿಂಗ್ 10:30 ಆಗಿದೆ ಟೈಮ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಯೂನಿಫಾರ್ಮಲ್ಲಿದ್ದೇನೆ, ಮೀಟಿಂಗಿಗೆ ಬಂದಿದ್ದೇವೆ ನೋಡಿ. ಇಲ್ಲಿ ನಮ್ಮ ಟೀಚರ್ಸ್ಗಳು ಬಂದಿದ್ದಾರೆ ನೋಡಿ. ಹಾಯ್ ಮಾಡಿರಿ, ಜೋರಾಗಿ ಹೇಳ್ರಿ. ಹಾಯ್. ನೋಡಿ ನಮ್ಮ ಆಸ್ಪತ್ರೆ ವ್ಯೂಸ್ ಹೆಂಗಿದೆ. ವ್ಯೂ ಸಾರಿ ನಮ್ಮ ಆಸ್ಪತ್ರೆ ವ್ಯೂ ಹೆಂಗಿದೆ ನೋಡಿ, ಯಾವ ರೀತಿ ಇದೆ ಅಂತ. ಬರತ್ತೆ ನೋಡ್ಸತ್ತೆ ಕಾಣ್ತತ. ಪ್ರತಿ ತಿಂಗಳು ಇಲ್ಲೇ ಮೀಟಿಂಗಿಗೆ ಬರೋದು ನಾವು. ಮಂತ್ಲಿ ಮೀಟಿಂಗ್ ಇಲ್ಲೇ ಇರೋದು, ಆಸ್ಪತ್ರೆಯಲ್ಲಿ ಇರುತ್ತೆ ನೋಡಿ. ನಮ್ಮ ಸ್ವಾತಿ ನಗ್ತಾ ಇದ್ದಾಳೆ ನಾವು ವಿಡಿಯೋ ಮಾಡೋದು ನೋಡಿ. ನಮ್ಮ ಟೀಚರ್ ಏನಪ್ಪ ಗೆಲ್ಬೇಕಂದ್ರಲ್ಲಿ ಮೊಬೈಲ್ ತಗೊಂಡು ನಿಂತ್ಕೊಂಡ್ಬಿಡ್ತಾರಲ್ಲ ಅಂತೇಳಿ. ಬಾ ಸತಿ ಹೋಗೋಣ ಬರ್ರಿ ಬ್ಯಾಂಕಿಗೆ ಹೋಗೋಣ. ಮಾತಾಡಿದೆ ಏನಂತ ಹೇಳ್ಕೊತಾ, ನಾನು ಇವ್ರು ಬೇಕು ಅಂದೇನಿ, ಮೇಡಮರ ಬಂದಿಲ್ಲ ನೋಡು ಅಂತೇಳಿ ತಮಾಷೆ ಮಾಡಿದೆ. ದ್ರಾಕ್ಷಿ ನಗಕತ್ಬಿಟ್ಲು. ಏನು ತಪ್ಪಿಸ್ಕೊಂಡ್ರೇನಪ್ಪ ಬಸ್? ಹಾಯ್ ಹೇಳಕ್ಕ. ಹಾಂ ಹಾಯ್ ಹೇಳತ್ತೆ, ಹೇಳಿಲ್ಲಿ. ನೀನು ಯೂಟ್ಯೂಬ್ಗೆ ಹಾಕ್ತಿದ್ಯಾ? ಲತಕ್ಕ ಹೇಳಿ, ಈ ಕಡೆ ಚೆನ್ನಾಗಿ ಬರತ್ತೆ. ನಮ್ಮ ಟೀಚರ್ಸ್ ಇವರೆಲ್ಲ, ನಮ್ಮ ಪುಷ್ಪಕ್ಕ, ಆಮೇಲೆ ಅಕ್ಕ ಹೆಸರು ಲಲಿತಕ್ಕ, ಈಗ ನಮ್ಮ ಸ್ವಾತಿ ರಾಣಿ ಮುಖ ಮುಚ್ಕೋತ, ರತ್ನಕ್ಕ. ಇವರು ಚೆನ್ನಮ್ಮ ಆಂಟಿ ಅಂತ ಹೇಳಿ ನಮ್ಮ ಸಿಡಿಪ್ ಆಫೀಸ್ನಲ್ಲಿ ಪ್ಯೂನಾಗಿ ಕೆಲಸ ಮಾಡ್ತಿದ್ರು. ಈಗ ನಿವೃತ್ತಿ ಹೊಂದಿದ್ದಾರೆ ಅವರು. ನನಗೆ ಸಿಕ್ಕರು, ಮಾಸೂರಿಂದ ಹೊನ್ನಾಳಿ ಹೋಗ್ತಾಯಿದ್ರು ಅವರು. ಅಂದಿವೆ ನಾನು ಅಲ್ಲೇ ಇಳ್ಕೊಬೇಕಲ್ಲ, ಮೀಟಿಂಗಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಮತ್ತು ಆಂಟಿ ಬನ್ನಿ, ಭಾಳ ದಿವ್ಸಕ್ಕೆ ಬಂದ್ರಿ ನೀವು, ನನ್ನ ಜೊತೆಗೆ ಒಂದು ಫೋಟೋ ವೀಡಿಯೋ ಮಾಡ್ಕೊಳ್ಳೋಣ ಬನ್ನಿ ಅಂತ ಕರೆದೆ ಅವ್ರಿಗೆ ನಾನು. ನಮ್ಮ ಅಜ್ಜಿ ಊರಿಂದ ಬಂದಿದ್ದಾರೆ, ಮಮ್ಮಿ ಈಗ ಸ್ಕೂಲಿಂದ ಜಸ್ಟ್ ಬಂದರು. ಇವಳು ನೋಡಿ ಗೈಸ್, ಹಾಯ್, ಈ ಕಡೆ ಬಾ. ನಾ ಬೆಳಗ್ಗೆ ಕಾಣಿಸ್ಬೇಕು ಗೈಸ್. ಗೈಸ್, ನನ್ನ ನಾಳೆ ಬರ್ತಡೇ ಇದೆ, ಎಲ್ಲರೂ ಬನ್ನಿ ಕೇಕ್ ಕಟ್ ಮಾಡೋಣ. ಗೈಸ್, ಇವಳು ಆಗಲೇ ಜೋಕಾಲಿ ಆಡ್ತಿದ್ಲು. ಅಲ್ಲಿ ಹೊರಗೆ ಒಂದು ಚಿಟ್ಟೆ ಬಂದಿತ್ತು, ಅಲ್ಲಿ ಗೋಡೆ ಮೇಲೆ ಕುಂತಿತ್ತು. 3 ಗಂಟೆಗೆ ಸ್ಕೂಲ್ ಬಿಟ್ರು, ಎಕ್ಸಾಮ್ ಇದೆ ಅಲ್ಲ, ಸ್ಕೂಲ್ ಬಿಟ್ರು. ಇವಳು ಏನು ಮಾಡ್ತಿದ್ಲು, ಜೋಕಾಲಿ ಆಡ್ತಿದ್ಲು. ಆ ಜಿಟ್ಟೆ ತೆಗಿಯಕ್ಕೆ ಹೇಳು ಅಂತ ಅಜ್ಜಿ ಕರೆದ್ಲು. ಅದಕ್ಕೆ ಅಜ್ಜಿ ತೆಗೆದ ತಕ್ಷಣ ಇವಳು ನಾನೇನಂದೆ, ನಿನ್ನಂಗೆ ಇದೆ ಆ ಜಿಟ್ಟೆ ಸೇಮ್ ಅಂತ ಅಂದೆ. ಏನೋ ಅನ್ಲೇ ಇಲ್ಲ ಗೈಸ್, ಅವಳು ಸುಮ್ಮನೆ ಅವಳು ಪಡಿಗೆ ಅವಳಿದ್ಲು. ಆ ಜಿಟ್ಟೆ ನೋಡಿ ನಾ ಹೊರಗೆ ಬರಲ್ಲ, ಡೋರ್ ಹಾಕು ಅಂತೇಳಿ ಅದು ಏನು ಅಲ್ಲಾಟನೇ ಇಲ್ಲ, ಆ ಜಿಟ್ಟೆ ಅಲ್ಲೇ ನಿಂತಿತ್ತು. ಇವಳೇ ಒಂದು ದೊಡ್ಡ ಜಿಟ್ಟೆ ಥರ ಇದ್ದಾಳೆ, ಆ ಜಿಟ್ಟೆಗೆ ಎದುರ್ತಾಳೆ ನೋಡಿ ಗೈಸ್ ಇವಳನ್ನ. ಈ ಚಾಕ್ಲೇಟ್ ನಮ್ಮ ಮಮ್ಮಿಗೆ ಇಷ್ಟ ಅಂತೆ ಗೈಸ್, ಸ್ಕೂಲಲ್ಲಿ ಕೊಡೋಕೆ. ಗೈಸ್, ಅಮ್ಮ ಊರಿಂದ ಬಂದಾರ, ನನಗೆ ಏನೇನು ತೊಗೊಂಬಂದಾರ ಅಂತ ತೋರಿಸ್ತೀನಿ ಬನ್ನಿ. ಈರುಳ್ಳಿ ತೊಗೊಂಬಂದಾರ, ಟೊಮೊಟೊ ತೊಗೊಂಬಂದಾರ, ಆಮೇಲೆ ಗ್ರೇಪ್ಸ್ ಈಗ ನಾವು ತಿನ್ನೋಕ್ಕಿಂತ ಜಾಸ್ತಿ ಗೊದ್ದನ ತಿಂತಾ ಇದ್ದಾವೆ ನೋಡಿ. ಎಲ್ಲೋ ತಂದ ಗೊದ್ದೆಲ್ಲ ಕಾಣ್ತು ನನಗೆ. ದ್ರಾಕ್ಷಿ ಹಣ್ಣು ತಂದಾರ, ನಮ್ಮಮ್ಮ ಯಾವಾಗ ಬಂದ್ರೂ ನೋಡಿ ರೊಟ್ಟಿ ಮಾಡ್ಕೊಂಬರ್ತಾರ, ಒಂದು ಸ್ವಲ್ಪ ಪಲ್ಯ ತೊಗೊಂಬಂದಾರ. ಯಾವಾಗ ಬಂದ್ರೂ ಬರಿಗೈಲಿ ಅಂತೂ ಬರಲ್ಲ ನಮ್ಮಮ್ಮ. ಮಡಿಕೆ ಕಾಳು ಪಲ್ಯ ತೊಗೊಂಬಂದಾರ ನೋಡಿ. ಆಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಚಕ್ಲಿಲಿ ಮಾಯ ನೋಡಿ ಗೈಸ್, ನಮ್ಮಮ್ಮ ಇಷ್ಟು ಚಕ್ಲಿ ಮಾಡ್ಕೊಂಬಂದಾರ. ಯಾವಾಗ ಬಂದರೂ ಬರೀ ಗೈಲೇ ಬರಲ್ಲ ನಮ್ಮಮ್ಮ.
ಅವ್ರ ಮೊಮ್ಮಕ್ಕಳಿಗಂತ ಹೇಳಿ ಅಂತನ ಅಲ್ಲ, ನಾವು ಗಂಡ ಹೆಂಡತಿ ಇದ್ರು ಇದೇ ರೀತಿ ಅಡುಗೆ ಮಾಡ್ಕೊಂಬರ್ತಿದ್ರು ಅವರು. ಈಗ ಸ್ವಲ್ಪ ಕಡಿಮೆ ಆಗಿರೋದು. ಈಗ ಏನಂತಂದ್ರೆ ಅಮ್ಮ ನೀವು ಮಾಡ್ಕೊಂಬರ್ಬೇಡಮ್ಮ, ಫ್ರೂಟ್ಸ್ ತೊಗೊಂಬಾರಮ್ಮ ಅಂತಾರೆ ಮಕ್ಕಳು. ಆದರೆ ನಾವು ಯಾವತ್ತೂ ಆ ಥರ ಅನ್ನಲ್ಲ. ನಾವು ಅಮ್ಮ ಬಂದರು ಅಂತಂದ್ರೆ ನಮಗೆ ರೊಟ್ಟಿ ಪಲ್ಯ ತೊಗೊಂಬಾರಮ್ಮ ಅಂತ ಹೇಳ್ತೀವಿ ನಾವು. ತಾಯಿ ಏನೋ ತಂದರು ಅದು ಅವ್ರ ಪ್ರೀತಿಯಿಂದ ತರೋದಲ್ವಾ, ನಾವು ಆಗ ಏನಾದರೂ ತರಲಿ ಅದನ್ನು ತಿನ್ನೋಣ. ಹಾಂ ನೋಡಿ ಇಷ್ಟೆಲ್ಲ ತೊಗೊಂಬಂದ ಮನೆಯಲ್ಲಿ ಮಾಡಿ ಚಕ್ಲಿ ಅಮ್ಮ ಅಮ್ಮ ಮನ್ಯಾಗ ಮಾಡ್ತಾರ. ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಮ್ಮ ಅಡುಗೆ ಮಾಡೋದು ಕೂಡ ತೋರಿಸ್ತೇನೆ ನಾನು. ಭಾಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಮ್ಮ ಅಡುಗೆ. ಬುತ್ತಿ ಭಾಳ ಚೆನ್ನಾಗಿ ಮಾಡ್ತಾರೆ. ಬುತ್ತಿ ಮಾಡೋದು ತೋರಿಸ್ತೇನೆ, ನೀವು ಊರಿಗೆ ಹೋದಾಗ ತೋರಿಸ್ತೇನೆ ನಾನು. ಅವ್ರು ಇವತ್ತು ಬಂದಾರ, ಫುಲ್ಲು ಸುಸ್ತಾಗ್ಯಾರ. ಗೈಸ್ ಎಕ್ಸಾಮ್ ಇದೆ ಅಲ್ಲ, ಅದಕ್ಕೆ ಬ್ಲಾಗ್ ಸಿಕ್ಕಿಲ್ಲ ಸದ್ಯ. ಅಮ್ಮ ಬ್ಲಾಗ್ ಮಾಡಿರ್ಲಿಲ್ಲ, ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಬ್ಲಾಗ್. ಇನ್ 3 days, ಇನ್ 3 ಪೇಪರ್ ಆದ್ಮೇಲೆ ಬ್ಲಾಗ್ ಸಿಗ್ತೀವಿ ಆಯ್ತಾ. ಅಲ್ಲಿ ಬಿಸಿ ಮಕ್ಕಳಿಗೆ ಎಕ್ಸಾಮ್ ಟೆನ್ಷನ್ ಅಲ್ಲ ಫ್ರೆಂಡ್ಸ್, ಹಾಗಾಗಿ ನಾವೇನು ಬ್ಲಾಗ್ ಮಾಡಿಲ್ಲ. ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಅಮ್ಮ ಬಂದಾರಲ್ಲ, ಹಾಗಾಗಿ ಮಾಡೋಣ ಅಂತ ಹೇಳಿ ಇವತ್ತು ಸ್ಟಾರ್ಟ್ ಮಾಡೇವಿ. ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಗ್ಯಾಪ್ ಇಲ್ದಂಗೆ ಮಾಡೋಣ. ಗ್ರೇಪ್ಸ್ ಇದೆ ಗೈಸ್. ನಿಮಗೆ ಅಜ್ಜಿ ಏನೇನು ತಂದಾರ ಅಂತ ಹೇಳಿಲ್ಲ, ಏನು ಇಷ್ಟ ಅಂತ ಹೇಳಿಲ್ಲ. ಚಕ್ಲಿ ಅಜ್ಜಿ ಏನ್ ಐಟಮ್ಸ್ ಮಾಡಿದ್ರೆ ಇಷ್ಟ ಗೈಸ್ ನಮ್ಗೆ. ಅಜ್ಜಿ ಕೈನ ತಿನ್ನೋದೇ ಒಂಥರ ರುಚಿ. ಯಾವಾಗ್ಲಾದ್ರೂ ಅಷ್ಟೇ, ಅಲ್ಲಿ ಊರಿಗೆ ಹೋದಾಗ ಅಮ್ಮ ನೀ ತಿಂಡಿ ಮಾಡಬೇಡ, ಅಜ್ಜಿ ಮಾಡಿದ ತಿಂಡಿ ಅದನ್ನ ತಿನ್ನೋಣ ಅಂತೇಳಿ. ಅಜ್ಜಿ ಏನ್ ಮಾಡಿದ್ರೆ ತಿನ್ನಕ್ಕೆ ಇಷ್ಟ ಊಟನ. ನನ್ನ ಮಕ್ಕಳು ಓದ್ತಾ ಇದ್ದಾರೆ ನೋಡಿ, ಎಕ್ಸಾಮ್ ಇರೋದ್ರಿಂದ ಸ್ಟಡಿ ಮಾಡ್ತಾ ಇದ್ದಾರೆ. ಈ ಕಡೆ ಬ್ಲ್ಯಾಂಕೆಟು, ದಿಂಬು, ಚಾಪಿ ಒಗೆದಿದ್ದಾರೆ. ಹೋಗಿಲಿ, ಮನೆ ಅಂದಮೇಲೆ ಇರೋಕ್ಕೆ ಬೇಕವೆಲ್ಲ. ಪೇಪರ್ ಹೆಂಗೆ ಬಿಟ್ಟು ಇವತ್ತಿನ ಗೈಸ್ ಫಸ್ಟ್ ಪೇಪರ್ ಏನಿತ್ತು ಸ್ವಲ್ಪ ಕನ್ನಡ ಪೇಪರ್ ಎಲ್ಲ ಆರಾಮ್ ಪ್ರಾಕ್ಟೀಸ್ ಆಗುತ್ತೆ. ಅದು ಕನ್ನಡ ಪೇಪರ್ ಬರ್ದ್ವಿ, ಅದೇನು ಜಾಸ್ತಿ ಹೊತ್ತಾಗ ಒಂದು ಅರ್ಧ ತಾಸಲ್ಲಿ ಬರ್ದ್ವಿ. ಸೈನ್ಸ್ ಪೇಪರ್ಗೆ ಅಂತೇಳಿ ಯಾವಾಗಲೂ ಜಾಸ್ತಿ ಮಾರ್ಕ್ಸ್ ಅಂದರೆ ಔಟ್ ಆಫ್ 25 FA1 ಆಗಲಿ FA2 ಆಗಲಿ ಅಷ್ಟು 25 ಬಂದಿದೆ. ಒಂದು 25, ಒಂದು 24, 23 ಹಿಂಗೆ ಮಾರ್ಕ್ಸ್ ಬಂದಿರುತ್ತಲ್ಲ. SA2 ಅಲ್ಲಿ 50 ಬರಲಿ ಅಂತ ಅಷ್ಟು ಕಷ್ಟಪಟ್ಟು ರಾತ್ರಿ 11:30ವರೆಗೂ ಓದಿದ್ದೀನಿ. ಆ ಕ್ವಶನ್ ಪೇಪರಲ್ಲಿ ಏನು ಜಾಸ್ತಿ ಟಫೇ ಇಲ್ಲ ಗೈಸ್. 5 ಟ್ರೂ ಆರ್ ಫಾಲ್ಸ್, 5 ಫಿಲ್ ಇನ್ ದ ಬ್ಲಾಂಕ್ಸ್, ಒಂದು ಹಾರ್ಡ್ ಡಯಾಗ್ರಾಮ್, ಲಾಂಗ್ ಆನ್ಸರ್ಸ್ ಒಂದು 4, ಶಾರ್ಟ್ ಆನ್ಸರ್ಸ್, ಇಷ್ಟೇ ಆ ಪೇಪರಲ್ಲಿ. ಅಷ್ಟು ಸಂಬಂಧ ರಾತ್ರಿ 11:30ವರೆಗೂ ಓದಿದ್ದೀನಿ. ಸೈನ್ಸ್ ಪೇಪರ್ ಅರ್ಧ ತಾಸದ ಪೇಪರ್ ಮುಗಿದಿದೆ. ಸೈನ್ಸ್ ಪೇಪರ್ ಇಂಗ್ಲೀಷ್ ಪೇಪರ್ ಅಂತೂ ಒಂದು 3-4 ದಿನದ ಹಿಂದೆ ನಂದಿದೆ. ಇಂಗ್ಲೀಷ್ ಪೇಪರ್ ಟಫ್ ಐತೇನೋ, ಗ್ರಾಮರ್ ಪಾರ್ಟ್ ಓದಬೇಕಲ್ಲ ಭಾಳ ಅಂತೇಳಿ ಇವತ್ತು ಬೆಳಗ್ಗೆ ಹೋಗಿ ಕ್ಲಾಸಲ್ಲಿ ಗ್ರಾಮರ್ ಪಾರ್ಟ್ ತೆಗೆದು ಓದ್ತಿದ್ದೀನಿ. ಗ್ರಾಮರ್ ಪಾರ್ಟಲ್ಲಿ ಬರೀ 6 ಕ್ವಶನ್ಸ್ ಅಷ್ಟೇ ಬಂದಿದ್ದಾವೆ. 3 ಮಾರ್ಕ್ಸಿನ ಒಂದು ಲೀವ್ ಲೆಟರ್, ಉಳ್ದವೆಲ್ಲ ಈಸಿ. 2 ಫಿಲ್ ಇನ್ ದ ಬ್ಲಾಂಕ್ಸ್, 2 ಮ್ಯಾಚ್ ದ ಫಾಲೋವಿಂಗ್ ಆ ಥರ ಕೊಟ್ಟಿದ್ರು. ಈಸಿ ಪೇಪರ್ ಇವತ್ತಿಂದ ಈಸಿ, ನಾಳೆ ಟಫ್ ಇದೆ ಗೈಸ್. ಟಫ್ ಅಲ್ಲಪ್ಪಿ, ನೀವು ಹೆಂಗೆ ಗೊತ್ತಾ, ಓದಿದ್ದಕ್ಕೆ ನಿಮಗೆಲ್ಲ ಈಸಿ ಐತೆ, ಓದ್ಲಿಲ್ಲದ್ರೆ ಅದ ಟಫ್. ನನಗೆ ಏನು ಅಲ್ಲ, ಸೈನ್ಸ್ ಪೇಪರ್ ಇಷ್ಟಿದು ಆತಲ್ಲ ಅಂದ್ರೆ ಅದೇ ಖುಷಿ. ಅಷ್ಟೆಲ್ಲ ಕಷ್ಟಪಟ್ಟು ಓದಿದ್ದೆ. ಸೈನ್ಸ್ ಭಾಳ ಟಫ್ ಐತೆ ಅಂತ ಅವಳಿಗೆ ಮೊನ್ನೆ ಏನಾಯ್ತು ಅಂದ್ರೆ, ನಾನು ಒಂದೊಂದು ಮಾರ್ಕ್ಸ್ 2 ಮಾರ್ಕ್ಸಿಗೋಸ್ಕರ ಎಲ್ಲ ಇದು ಇರೋದು ಕಾಂಪಿಟೇಷನ್ ಇರುತ್ತಲ್ಲ. ಸೈನ್ಸ್ ಎಕ್ಸಾಮ್ SA2 ಅಲ್ಲಿ ಸೆಕೆಂಡ್ ಫೈನಲ್ ಎಕ್ಸಾಮ್ ಅಲ್ಲ, ಓದೋಣ ಚೆನ್ನಾಗಿ ಓದೋಣ, ಔಟ್ ಆಫ್ ಔಟ್ ಬರ್ಬೋದಲ್ಲ ಮಾರ್ಕ್ಸ್ ಅಂತೇಳಿ ತುಂಬ ಹೆದರಿಕೆ. ನಾನು ಹೆದರಿಕೆ ಅಲ್ಲದೆ ನಮ್ಮ ಮನೆ ಪೇರೆಂಟ್ಸಿಗೂ ಹೆದರಿಕೆ ಹಚ್ಚಿಬಿಟ್ಟಿದ್ದೀನಿ. ಪಪ್ಪ ಏನಂತೂ ಬೆಳಗ್ಗೆ ನಾನು ಅಲ್ಲಿ ವಾಕಿಂಗಿಗೆ ಹೋಗ್ತಿದ್ವಲ್ಲ, ಅವಾಗ ನಾನು ಸೈನ್ಸ್ ಕ್ವಶನ್ ಆನ್ಸರ್ ಹೇಳ್ತೀನಿ ತಡಿ ಪಪ್ಪ 1 ನಿಮಿಷ ವಾಕಿಂಗ್ ಮಾಡೋದು ಬಿಟ್ಟು ಅಂತೇಳಿ ನಾನು ನಿಂತ್ಕೊಂಡಿದ್ದೆ. ಇವಳು ಏನಂದ್ಲು, ಮಾತಾಡ್ಸ್ಬೇಡ ಪಪ್ಪ, ಈಗ ಸದ್ಯ ನಾನು ಆನ್ಸರ್ ಹೇಳ್ತೀನಿ ಅಂತ ಅಂದ್ಲು. ಅದಕ್ಕೆ ನಾನು ಆನ್ಸರ್ ಹೇಳ್ಕೊಂತಿದ್ದೆ. ನಾನು ಏನು ಬರಿತೀನೋ ಏನೋ, ಸೈನ್ಸ್ ಪೇಪರಲ್ಲಿ ಏನು ಬರಿತೀನೋ, ನಾನು ಫುಲ್ ಹೆದರಿಕೆ ಸೈನ್ಸ್ ಪೇಪರ್ ಬರೆಯೋದಕ್ಕೆ. ಕ್ಲಾಸಲ್ಲಿ ಸೈನ್ಸ್ ಪೇಪರ್ ಆದಮೇಲೆ ಎಷ್ಟು ಖುಷಿ ಅಂತಂದರೆ ಸೈನ್ಸ್ ಪೇಪರ್ ಮುಗೀತಲ್ಲ ಅಂತೇಳಿ ಮನೆಗೆ ಬಂದು ಪಪ್ಪ ಫೋನ್ ಮಾಡಿ ಹೇಳ್ತಿದ್ದೆ, ಪಪ್ಪ ಇಷ್ಟು ನಿಮಿಷದಲ್ಲಿ ಇಷ್ಟು ತಾಸಲ್ಲಿ ನಾನು ಪೇಪರ್ ಬರೆದು ಮುಗಿಸಿದೆ ಅಂದ ತಕ್ಷಣ ಪಪ್ಪ ಒಂದೇ ಒಂದು ಮಾತಂತ ಏನಂತಂದರೆ, ನೀ ಸೈನ್ಸ್ ಪೇಪರ್ ಬಗ್ಗೆ ಎಷ್ಟು ಕಷ್ಟ ಅಂತ ತಿಳ್ಕೊಂಡಿದ್ದೆ, ಆ ಪೇಪರ್ ಈಸಿ ಐತಲ್ಲ. ನನಗೆ ಒಂಥರ ಖುಷಿಗೆ ಸೈನ್ಸ್ ಪೇಪರ್ ಇಷ್ಟು ಈಸಿ ಇರುತ್ತೆ ಅಂತೇಳಿ ನಾನು ಭಾಳ ಅಂದರೆ ಭಾಳ ಇದೆ. ಯಾಕಂದರೆ 11:15ವರೆಗೂ ಅವತ್ತು ನಾನು ಮಲ್ಕೊಂಡಿಲ್ಲ. ಸೈನ್ಸ್ ಎಷ್ಟು ಓದಿದ್ದೀನಿ ಅಂದರೆ 1-2 ಸೆಕೆಂಡಲ್ಲಿ 2 ನಿಮಿಷ ಅಲ್ಲೂ ನಿಂತಿಲ್ಲ. ನಾನು ಅಷ್ಟು ಸೈನ್ಸ್ ಓದಿದ್ದೀನಿ. ಇನ್ನೂ 3 ಪೇಪರ್, ಮ್ಯಾಥ್ಸ್ ಮತ್ತು ಸೋಷಿಯಲ್ ತುಂಬ ಅಂದರೆ ತುಂಬ ಟಫ್ ಇದೆ. ಅದನ್ನು ಚೆನ್ನಾಗಿ ಓದಿ ಅದನ್ನು ಪರ್ಸೆಂಟೇಜ್ ಮಾಡಿ ನಾನು ರಿಸಲ್ಟಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಯಾಕಂತಂದರೆ ಹೋದ ವರ್ಷ ನಾನು ಬರೀ ಫಸ್ಟ್ ರ್ಯಾಂಕ್ ಬರೋದು 3rd ಪ್ಲೇಸ್ ಆಗಿತ್ತು.
ಮನೇಲಿ ಪೇರೆಂಟ್ಸ್ ಹೆಂಗ್ ಬೈದಿದ್ರು ಅಂತಂದ್ರೆ ನಿನಗೆ ಏನ್ ದಾಡಿ ಆಗೈತಿ ಹೆಂಗ್ ಬೇಗಂಗ್ ಬೈದ್ರು ಅವಾಗಿನ ಹೆದರಿಕೆ ನನಗೆ. ಏನಾಗಲ್ಲ, 1-2 ಮಾರ್ಕ್ಸ್ ಕಡಿಮೆ ಆದ್ರೆ ಅದು 1-2 ಮಾರ್ಕ್ಸ್ ಎಷ್ಟು ಕಾಂಪಿಟೇಷನ್ ಇದೆ ಅಂತಂದ್ರೆ ಯಾವಾಗ್ಲೂ ಪ್ರಯತ್ನ ಪಟ್ರೆ ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಗೈಸ್. ಯಾವಾಗ್ಲೂ 1 ಮಾರ್ಕ್ಸಿಗೋಸ್ಕರ ಓದೋರಿಗೆ ಮಾತ್ರ 1 ಮಾರ್ಕ್ಸಿಗೋಸ್ಕರ ಯಾವತ್ತೂ ನಿಲ್ಬೇಡಿ. ಆ 1 ಮಾರ್ಕ್ಸಿಗೋಸ್ಕರ ಕಷ್ಟನ ಪಟ್ಟೆ ನಿಮಗೆ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.